ಮಾಡೋದಕ್ಕೂ ಸಿಗ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಾವು ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರವನ್ನ ತೊಲಗಿಸಬೇಕು, ಮುಖ್ಯಮಂತ್ರಿಗಳನ್ನ ತೊಲಗಿಸಬೇಕು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ತೊಲಗಿಸಬೇಕು ಅಂತಕ್ಕಂಥದ್ದು ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಖೇನ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆದ್ರಿಂದ ಮುಂದೆ ಕೂಡ ಇದೇ ರೀತಿ ಏನಾದರೂ ಕಂಟಿನ್ಯೂ ಆದರೆ, ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಪಕ್ಷ ಉಗ್ರ ಹೋರಾಟವನ್ನ ಮಾಡುತ್ತೆ. ನೀವು ತಿಳ್ಕೊಂಡಿರ್ಬೋದು, ಈ ಒಂದು JDS ಪಕ್ಷ ಮುಗಿಸ್ತೇವೆ ಅಂತಕ್ಕಂಥದ್ದು. ನಿಮ್ಮಂಥವರು ಕೋಟಿ ಕೋಟಿ ಜನ ಬಂದರೂ ಕೂಡ ಈ ಪಕ್ಷವನ್ನ ತೆಗೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪುಟ್ಟ ದೇವೇಗೌಡರು ಅಂತ ಹೇಳಿ ತಾವೆಲ್ಲ ಕೂಡ ಬಂದಿದ್ದೀರಿ. ತುಂಬಾ ಸಂತೋಷ. ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಲಿಂಗಪ್ಪ ಅವರು ಮತ್ತು ನಮ್ಮ ತಿಮ್ಮರಾಯಪ್ಪ ಅವರು, ಉಪೇಶ್ ಅವರು ಮತ್ತು ನಾಗಣ್ಣ ಅವರು, ಗುಬ್ಬಿ ಅವರು 2 ನಿಮಿಷ ಮಾತಾಡ್ತಾರೆ. ಆದ್ರಿಂದ ಇದಾದ್ಮೇಲೆ ಅದೇ ನೇಹ ಹಿರೇಮಠ ಸರ್ಕಾರ ಹೈಲೈಟ್ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ. ಪವರ್ ಟಿವಿ ಶೆಟ್ರು ಇಷ್ಟೆಲ್ಲ ಕಾರಣ ಅವ್ರ ಹೆಂಡತಿ, ಅವ್ರ ಮನೆ ಮಕ್ಕಳಿಲ್ವಾ, ನಮ್ಮ ಅತ್ತೆಗಿದ್ರಲ್ವ ಅವ್ರ ಹೆಂಡತಿ, ನಮ್ಮ ತಾಯಿ ಸಮಾನ ಅಲ್ವಾ, ಇವರಿಂದ ನೀವು ಪವರ್ ಟಿವಿ ಇಕ್ಬೇಕು. ಅವ್ನು ಒಂದು ಹೇಳ್ತೀನಿ, ನಮ್ಮ ಜೈಲ್ ಹಾಕ್ಬಿಡಿ ದೇವೇಗೌಡ ಅಪ್ಪಾಜಿ ಬರವಾಗಿ ಸರಿಯಾಗಿ ನೀವು ಬಂದಿದ್ದೀನಿ. ಮಾಜಿ ಶಾಸಕ ನಾವು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ನಾವು ಮಾಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲಿಂಗಪ್ಪ ಸರ್ ಅವರು, ನಮ್ಮ ಕೋರ್ ಕಮಿಟಿ ಸದಸ್ಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ತಿಮ್ಮರಾಯಪ್ಪ ಅವರು, ಕುಣಿಗಲ್ಲಿನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗರಾಜ್ ಅವರು, ಶಿರಾದ ಅಭ್ಯರ್ಥಿಯಾಗಿರ್ತಕ್ಕಂಥ ಓಬಳೇಶ್ ಅವರು, ಈ ಜಿಲ್ಲೆಯ ಉಗ್ರೇಶ್ ಅವರು, ಈ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು, ಪಕ್ಷದ ಪ್ರಮುಖ ಮುಖಂಡರುಗಳು, ಇವತ್ತು ಮಹಿಳಾ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ ಮನೆ ಮನೆಯಲ್ಲೂ ಕೂಡ ಸುದ್ದಿ ಆಗಿರ್ತಕ್ಕಂಥ ಏನು ಲೈಂಗಿಕ ಹಗರಣ ಇದೆ, ಪೆನ್ ಡ್ರೈವ್ ಇದೆ, ಇವೆಲ್ಲ ಕೂಡ ನಮಗೆ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ಆ ಪೆನ್ ಡ್ರೈವ್ ವಿಚಾರ ನಿನ್ನೆ ಒಬ್ಬ ಗೌರವಾನ್ವಿತ ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ಲಾಯರು ದೇವರಾಜೇಗೌಡರು ಆ ಪೆನ್ ಡ್ರೈವಿನ ಬಗ್ಗೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಗೊತ್ತಾಗಿದೆ. ಇಲ್ಲಿವರೆಗೂ ಕೂಡ ನಮಗೆ ಅನುಮಾನ ಇತ್ತು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ. ಅವರು ದೇವರಾಜೇಗೌಡರು ಅವರ ಆಡಿಯೋ ರಿಲೀಸ್ ಮಾಡಿದ ಮೇಲೆ ಇದರಲ್ಲಿ ಪ್ರಮುಖ ಪಾತ್ರಧಾರಿ ಮತ್ತು ಈ ಒಂದು ಪೆನ್ ಡ್ರೈವಿನ ಮತ್ತು ನಮ್ಮ ಪಕ್ಷಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರವನ್ನು ಮಾಡಿದ್ದಾರೆ. ಇವರು ರಾಜ್ಯ ಸರ್ಕಾರ ಇಂಥ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲನೇ ಸಾರಿ ಅನಿಸುತ್ತೆ. ಇಂಥವರು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಗವರ್ನರ್ ಅವರಿಗೆ ಮನವಿ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಮತ್ತು ಸಂತ್ರಸ್ತೆಯರು ಏನಿದ್ದಾರೆ ಅವರಿಗೆ ಇವತ್ತು ಅವಮಾನ ಆಗಿದೆ ಮತ್ತು ರಾಜ್ಯದ ಹೆಣ್ಣುಮಕ್ಕಳಿಗೂ ಕೂಡ ಇಂಥ ನೀಚ ಕೆಲಸ ಅಂತಕ್ಕಂಥದ್ದು ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ಮತ್ತು ಅದನ್ನು ನೇರವಾಗಿ ಅಥವಾ CBIಗೋ ಅಥವಾ SITಗೋ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಮನೆ ಮನೆಗೂ ಕೂಡ ಇವತ್ತು ಪೆನ್ ಡ್ರೈವ್ ಹಂಚಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ, ಈ ರಾಜ್ಯದ ದುರಂತ. CBI ವಹಿಸಬೇಕು ಅಂತ CBI ಕೂಡ ನಾವು ಅದರಲ್ಲಿ ಈಗ ಮನವಿಯನ್ನು ಮಾಡಿದ್ದೇವೆ. ಯಾರು ಹಂಚಿಕೆ ಮಾಡಿದ್ದಾರೆ, ಯಾರು ಪೆನ್ ಡ್ರೈವ್
ಅದನ್ನು ಇದನ್ನು ಮಾಡ್ಕೊಂಡಿದ್ದಾರೆ. ಅದನ್ನು CBI ಮುಖಾಂತರ ಮಾಡಬೇಕು. ಮತ್ತು ಈಗ ಇರ್ತಕ್ಕಂಥ ಏನು SIT ತಂಡ ಏನಿದೆ ಅದರಲ್ಲೂ ಕೂಡ ಈಗ ಆರೋಪಿಯಾಗಿ ಈಗಾಗಲೇ ಇವರು ಹೇಳಿರೋದ್ರಿಂದ ನಮ್ಗೆ ಅನ್ನಿಸ್ತಾ ಇದೆ ಅವ್ರದ್ದು ಇದರಲ್ಲಿ ಪ್ರಮುಖ ಪಾತ್ರ ಇದೆ. ಆದ್ದರಿಂದ DKಶಿ ಅವ್ರನ್ನೂ ಕೂಡ ನೋಟಿಸ್ ಕೊಟ್ಟು ಕರೆದು ಅವ್ರನ್ನ ವಿಚಾರಣೆ ಮಾಡಬೇಕಂತಕ್ಕಂಥದ್ದು ನಮ್ಮ ದೊಡ್ಡ ಪ್ರತಿಭಟನೆ ಹೋರಾಟ. ಈ ಲೈಂಗಿಕ ಹಗರಣದಲ್ಲಿ ತಪ್ಪು ಮಾಡಿರೋದನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಆದರೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ತಪ್ಪಿತಸ್ಥರನ್ನು ಕಂಡುಹಿಡಿದು ಅದರ ಬಗ್ಗೆ ಬೇಕಾಬಿಟ್ಟು ವಿಚಾರಣೆ ಮಾಡಿ ಯಾರ್ಯಾರು ಆರೋಪ ಹೊರಿಸಿ ಅವ್ರಿಗೆಲ್ಲ ಹಿಂಸೆ ಕೊಡುವಂಥ ಕೆಲಸ ದಯವಿಟ್ಟು ಮಾಡಬೇಕು. ಈಗಾಗಲೇ SITನಲ್ಲಿರ್ತಕ್ಕಂಥ ಅಧಿಕಾರಿ, ಪ್ರಮುಖ ಅಧಿಕಾರಿ BK ಸಿಂಗ್ ಅಂತಕ್ಕಂಥವ್ರು ಭಾಳ ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿರ್ತಕ್ಕಂಥವ್ರು ಯಾರನ್ನೂ ಕೂಡ ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಸೇರಿಸ್ತೇವೆ. ಯಾರು ನಿಜವಾಗ್ಲೂ ಕೂಡ ತಪ್ಪು ಮಾಡಿದರೆ ಅಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಇಡೀ ರಾಜ್ಯದ ಜನತೆ ಅದನ್ನೇ ಕೂಡ ಬಯಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಾಡಿದ್ದಾರೆ ಅಂದರೆ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡಿರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಕೂಡ ಮನೆ ಮನೆಗೆ ಅಥವಾ ಎಲ್ಲ ಕಡೆ ಹಚ್ಚಿರ್ತಕ್ಕಂಥದ್ದು, ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಎಲ್ಲರೂ ಕೂಡ ಮುಟ್ಟುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕ್ಷಮೆ ಆಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ದೇವೇಗೌಡರನ್ನ ಅವಮಾನಿಸೋದು ಎಷ್ಟು ಸರಿ ಅಂತ ಈ ವಿಚಾರವಾಗಿ ಅಲ್ಲ, ದೇವೇಗೌಡರು ಮತ್ತು ಇವ್ರ ಉದ್ದೇಶನೇ ಅದು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಅವಮಾನಿಸೋದು, ಬಗ್ಗೆ ಕೆಟ್ಟೆಸೋದು, ಜೊತೆಗೆ ಜಾತ್ಯತೀತ ಜನತಾದಳವನ್ನು ಅದರ ಶಕ್ತಿಯನ್ನು ಕುಂದಿಸ್ತಕ್ಕಂಥದ್ದು ಒಂದು ಕಡೆ ಆದರೆ, ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮುಜುಗರವನ್ನು ಉಂಟು ಮಾಡಿ ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಹೆಚ್ಚು ಸ್ಥಾನವನ್ನು ಗಳಿಸ್ಬೋದು ಈ ಮೂಲಕ, ಮತ್ತು ಮೈತ್ರಿ ಪಕ್ಷವನ್ನು ಅದರ ಶಕ್ತಿಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಒಂದು ನಡೆದಿದೆ. ಅಲ್ಲ, ನೀವು ಕಾಂಗ್ರೆಸ್ನಲ್ಲಿದ್ದವ್ರೆ, ಈ ಒಂದು DK ಶಿವಕುಮಾರ್ ಕಾಂಗ್ರೆಸ್ನ ಒಂದು ಪ್ರಭಾವ ಬಳಸ್ಕೊಂಡು ಒಕ್ಕಲಿಗರನ್ನ ನಾಯಕರಾಗಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸತ್ಯ. ಯಾಕೆಂದರೆ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ, ನಾನು ಒಕ್ಕಲಿಗರ ನಾಯಕ ಅಲ್ಲವೇ ಅಲ್ಲ, ನಾನು ಒಕ್ಕಲಿಗರನ್ನ ಆಶ್ರಯಿಸಿದ್ದೆಲ್ಲ ಬೇಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಉಪಯೋಗಿಸಿಕೊಂಡು ಅವರು DK ಯಾರು ಈಗ ಒಕ್ಕಲಿಗರ ಪ್ರಬಲ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವರ್ಚಸ್ಸನ್ನು ಕುಂದಿಸಿ ನಾನು ನನ್ನ ವರ್ಚಸ್ಸನ್ನು ಸಮುದಾಯದಲ್ಲಿ ವೃದ್ಧಿ ಮಾಡ್ಕೊಬೇಕು ಅಂತಕ್ಕಂಥ ಹುನ್ನಾರ ಈ DK ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಆದರೆ ಅದು ಯಾವತ್ತೂ ಕೂಡ ಫಲಿಸೋದಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಸ್ಥಿತಿ, ಅಲ್ಲಿರ್ತಕ್ಕಂಥ ಶಾಸಕರ ಮನೋಭಾವ ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. DK ಶಿವಕುಮಾರ್ ಇದೆಲ್ಲ ಕೆಲಸಗಳು ಮಾಡಿದ್ರು ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಕೂಡ ರೀಚ್ ಆಗದೇ ಇಲ್ಲ. ಇದು ಇಡೀ ರಾಜ್ಯದ ಜನತೆಗೆ ಗೊತ್ತು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು, ಮುಖಂಡರು ಗೊತ್ತು, ಬೇರೆ ವಿರೋಧ ಪಕ್ಷದ ನಾಯಕರುಗಳು ಎಲ್ಲರಿಗೂ ಗೊತ್ತು. ಇದರ ಸತ್ಯವನ್ನು ಅವರು ಅರಿತುಕೊಂಡು ಇವತ್ತೇನು ಬರಗಾಲಕ್ಕೆ ತುತ್ತಾಗಿದೆ ಈ ರಾಜ್ಯ, ಆಮೇಲೆ ಭಾಳಷ್ಟು ಕುಡಿಯೋ ನೀರಿಗೆ ತತ್ವರಾಗಿದೆ, ಇದನ್ನೆಲ್ಲ ಮನೆಗಳನ್ನು ರಾಜ್ಯದ ಅಭಿವೃದ್ಧಿ ಕಡೆಗೆ ಅವರು ಗಮನ ಹರಿಸಬೇಕೇ ಹೊರತು ಎಲ್ಲ ಒಂದು ಕಡೆ BJP ನಿಮ್ಮಿಂದ ದೂರ ಆಗ್ತಾ ಇದೆಯಾ ಅಂತ ಎಲ್ಲ ಕಡೆ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆಗೆಲ್ಲ ಕ್ಯಾಂಪೇನ್ ಮಾಡಿ ಈಗ ಈ ಹೋರಾಟಕ್ಕೆ ಬರ್ದಲ್ಲೇನೆ ಹಿಂದೆ ಸರಿತಾ ಇದೆಯಾ ಅಂತ. ಅಲ್ಲ, BJP ಏನು ಹಿಂದಕ್ಕೆ ಸರಿತಾ ಇಲ್ಲ. ಮೈತ್ರಿ ಈಗ ಅವ್ರಿಗೆ ಏನು ಮಾಡಿದ್ದಾರೆ, ಈಗ ನಾವು ಮೈತ್ರಿ ಮಾಡ್ತೀವಿ, ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೇವೆ. ಆದರೆ ಈ ವಿಷಯದಲ್ಲಿ ನಾವು ಏನು ಕೈ ಜೋಡಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮೈತ್ರಿ ರಾಜಕೀಯವಾಗಿ ಮೈತ್ರಿ ಹೊರತು ನಡೀತಕ್ಕಂಥ ಪ್ರತಿನಿತ್ಯದ ವಿದ್ಯಮಾನಗಳ ಬಗ್ಗೆ ಮೈತ್ರಿ ಅಲ್ಲವೇ ಅಲ್ಲ. ಈಗಾಗಲೇ ಅಮಿತ್ ಶಾ ಹೇಳಿದ್ದಾರೆ, ಮೈತ್ರಿಗೆ ಯಾವುದೂ ಭಂಗ ತರೋದಿಲ್ಲ ಅಂತನ. ಭಂಗ ಬರೋದಿಲ್ಲ, ಮೈತ್ರಿ ಸುಸೂತ್ರವಾಗಿರ್ತದೆ. ಈ ಚುನಾವಣಾ ಉದ್ದೇಶಕ್ಕೆ ತಂದು ಹಿನ್ನೆಲೆ ಬಂದಿರತಕ್ಕಂಥ ಈ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾದ ಮೇಲೆ ಇಡೀ ರಾಜ್ಯದ ಜನತೆ ಇದಕ್ಕೆ ಕಾರಣಕರ್ತರಾದವ್ರನ್ನ ಚೀಚಿ ಅಂತ ಅವರೇ ಉಗಿತಾರೆ. ಅದರಿಂದ ನಮ್ಮ ಮುಂದೆ ನಾವಿನ್ನೂ ಹೆಚ್ಚು ಬಲಿಷ್ಠರಾಗ್ತೇವೆ ಹೊರತು ನಾವಂತೂ ದುರ್ಬಲರಾಗೋದಿಲ್ಲ. ಈ ಸತ್ಯವನ್ನು ಅವರು ಅರ್ಥಕೊಳ್ಬೇಕಾಗ್ತದೆ. ವಿರುದ್ಧ ಮೊಬೈಲ್ ಅಲ್ಲಿ ಮುಂದಕ್ಕೆ ಹೋದ್ರೆ ನೋಡ್ರಿ, ಅಲ್ಲಿ ತಮ್ಮ
ಗಮನ ಸೆಳೆಯುವುದು ಏನೆಂದರೆ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿಯೇ ಸಂಚಲನವನ್ನು ಸೃಷ್ಟಿಸಿರುವ ಲೈಂಗಿಕ ಹಗರಣ ಮತ್ತು ಅದನ್ನು ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ರಾಜ್ಯಾದ್ಯಂತ ಮೊಬೈಲ್ ಹಿಂದೆ ತೆಗಿ ಯಾರು ಸಮರ್ಥಿಸಿಕೊಳ್ಳಲಾರದು. ಇದು ಸಂಪೂರ್ಣ ವಿಚಾರಣೆಯ ಬಳಿಕ ಎಲ್ಲರೂ ಬಯಸಿರುವ ವಿಷಯ. ಆದರೆ ಈ ಲೈಂಗಿಕ ಹಗರಣದಲ್ಲಿ ಸಂತ್ರಸ್ತೆಯಾಗಿರುವ ಹೆಣ್ಣು ಮಕ್ಕಳನ್ನು ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ಇಡೀ ರಾಜ್ಯಾದ್ಯಂತ ಹಂಚಿರುವುದು ಶಿಕ್ಷಾರ್ಹ ಅಪರಾಧವೇ ಆಗಿರುತ್ತದೆ. ಇದರ ರೂವಾರಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಎಂಬುದು ಜನಜನಿತವಾಗಿದೆ. ಅದೂ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಮಧುಕರ್ ಎಲ್ಲ ವಿಷಯಗಳನ್ನು ನವೀನ್ ಸರ್ಕಾರದ ಪ್ರಮುಖ ಖಾತೆಗಳನ್ನು ನಿರ್ವಹಿಸುತ್ತಿರುವ ಅಧಿಕಾರಿಗಳಿರುವ ಸಚಿವರು ಅದರ ಇಂತಹ ನೀಚ ಪರಿಸ್ಥಿತಿ ಹಿಡಿದಿರುವುದು ಇಡೀ ರಾಜ್ಯದ ಜನತೆಯ ತೀವ್ರ ಬರಗಾಲದಿಂದ ತತ್ತರಿಸುತ್ತಿರುವ ರಾಜ್ಯದ ಜನತೆಯ ಶ್ರೇಯೋಭಿವೃದ್ಧಿಯ ಬಗ್ಗೆ ಚಿಂತಿಸದೆ ಇಂತಹ ಸ್ವಾರ್ಥ ರಾಜಕೀಯಕ್ಕೆ ಇಳಿದಿರುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ನಾಯಕರಾಗಿರ್ತಕ್ಕಂಥ ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರುಗಳ ವರ್ಚಸ್ಸನ್ನು ವೃದ್ಧಿಸಿ ಜಾತ್ಯತೀತ ಜನತಾದಳಕ್ಕೆ ಕಳೆದು ತರುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಅದೂ ಅಲ್ಲದೆ ಮೈತ್ರಿ ಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಉಂಟು ಮಾಡುವ ಕೆಟ್ಟ ಆಲೋಚನೆಯೂ ಸಹ ಇದರಲ್ಲಿ ಅಡಗಿದೆ. ಈ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದಾರೆಂದು ಶಂಕಿಸಿರುವ ಮಹಿಳೆಯರ ಫೋಟೋಗಳನ್ನು ಯಥಾವತ್ತವಾಗಿ ತೋರಿಸಿ ಅವರ ಮರ್ಯಾದೆಯನ್ನು ತೆಗೆದಿರುತ್ತಾರೆ. ಜೊತೆಗೆ ಆ ಕುಟುಂಬಗಳ ಪರಿಸ್ಥಿತಿ ಬಹಳ ಶೋಚನೀಯವಾಗಿರುತ್ತದೆ. ಮಹಿಳೆಯರ ಮಾನ ಮತ್ತು ರಕ್ಷಣೆಗೆ ಕಿಂಚಿತ್ತೂ ಗೌರವ ಕೊಡದೆ ಇಂತಹ ಹೀನ ಕೃತ್ಯವನ್ನು ಎಸಗಿದ್ದಾರೆಂದು ಹೇಳಲಾಗಿರುವ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವುದು ಹಾಗೂ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿರುತ್ತದೆ. ಆದುದರಿಂದ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಈ ಪೆನ್ಡ್ರೈವ್ ಸೃಷ್ಟಿಕರ್ತರು ಹಾಗೂ ಅದನ್ನು ಹಂಚಿಕೆದಾರರು ವಿರುದ್ಧ ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಈ ನೆಲದ ಕಾನೂನಿನ ಅನುಸಾರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕಾರ್ಯಕರ್ತರು, MLAಗಳು, ಮಾಜಿ MLAಗಳು, ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು ಸೇರಿ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಹಿಂದೆ ನಡೀರಿ ಸಾಯಿರಾಮನ್ ಸ್ವಲ್ಪ ಇಲ್ಲಿ ಬರೋಣ, ಎಲ್ಲ ನಮ್ಮನ್ನು ಸ್ವಲ್ಪ ಬರೋಣ ಮಾಡೋಣ. ಅವರೇ ಹೋಗಲ್ಲ, ಹಿಂದೆ ನಡೀರಮ್ಮ.